ಎಲ್ಲರಿಗೂ ಶುಭೋದಯ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಇವತ್ತಿನ ಪತ್ರಿಕೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಪತ್ರಿಕೆಯಲ್ಲಿ ಬಂದ ಸುದ್ದಿಗಳು ಏನೇನು, ಅದನ್ನು ನೋಡುವ ಬಗೆ ಹೇಗೆ, ಈ ಬಗ್ಗೆ ಮಾತನಾಡುವುದು ನನ್ನ ಉದ್ದೇಶ. ಅದಕ್ಕೂ ಮೊದಲು ನಾನು ಇನ್ನೊಂದು ಮಾತನ್ನು ಹೇಳಬೇಕು. ಕಳೆದ ವಾರ ಕನ್ನಡಪ್ರಭ ಸತ್ಯ ಅವರು ನನಗೆ ಫೋನ್ ಮಾಡಿದರು. ಕನ್ನಡಪ್ರಭ ಸತ್ಯ ಅವರು ಯಾರು ಅಂತ ಈಗಿನ ಜನಾಂಗದವ್ರಿಗೆ ಗೊತ್ತಿರದೇ ಇರ್ಬೋದು. ಆದರೆ ಕರ್ನಾಟಕದ ಅತ್ಯುತ್ತಮ ಪತ್ರಕರ್ತರಲ್ಲಿ ಕನ್ನಡಪ್ರಭ ಸತ್ಯ ಅವರೊಬ್ಬರು. 50ರ ದಶಕದಿಂದ ಪತ್ರಿಕೋದ್ಯಮ ಮಾಡ್ತಾ ಬಂದವರು. ಜನರೇ ಅವ್ರಿಗೆ ಕುಳ್ಳು ಸತ್ಯ ಅಂತ ರಾಜಕಾರಣಿಗಳು ಕರೆಯೋದು, ಯಾಕಂದರೆ ಕುಳ್ಳಿಗೆ ಸಣ್ಣಗೆ ಇದ್ದಾರೆ. ಸೊ ಅವರು ಆಗಾಗ ಫೋನ್ ಮಾಡೋದುಂಟು. ಅವರು ಒಂದು ರೀತಿಯಲ್ಲಿ ನನಗೆ ಗುರುಗಳು, ಒಂದು ರೀತಿಯಲ್ಲೆಲ್ಲ ಅವರು ನನ್ನ ಗುರುಗಳು, ಪತ್ರಿಕೋದ್ಯಮದ ಗುರುಗಳು. ಅವರೇ ನನಗೆ ಮಾರ್ಗದರ್ಶಿ ಹಲವು ವಿಚಾರಗಳಲ್ಲಿ. ಸತ್ಯ ಹೇಗೆ ಅನ್ನುವುದು ಗೊತ್ತು. ಅಪ್ಪಟ ಪ್ರಾಮಾಣಿಕ ಪತ್ರಿಕೋದ್ಯಮಿ ಅವರು. ಯಾವ ಸಂದರ್ಭದಲ್ಲೂ ಎಂದೂ ಕೂಡ ಅವರು ಪತ್ರಿಕೋದ್ಯಮವನ್ನು ಬಳಸಿಕೊಂಡೇ ಇಲ್ಲ, ವೈಯಕ್ತಿಕ ಕಾರಣಗಳಿಗಾಗಿ. ಕೊನೆಯವರೆಗೆ ಅವರು ಬಸ್ನಲ್ಲಿ ಓಡಾಡ್ತಾ ಇದ್ದರು. ಈಗಲೂ ಅಷ್ಟೇ. ಸ್ವಂತ ಕಾರು ಕೂಡ ಅವರದ್ದು ಇಲ್ಲ. ಜಯನಗರದ LIC ಕಾಲೋನಿಯಲ್ಲಿ ಮನೆ, ಮಗಳೆಲ್ಲ ದೂರ ಬಾಂಬೆಲಿದ್ದಾರೆ. ಅವರು ಅವರ ಹೆಂಡತಿ ಮಾತ್ರ. ಪತ್ರಿಕೋದ್ಯಮದಲ್ಲಿ ಹಲವು ರೀತಿಯ ಮೈಲುಗಲ್ಲುಗಳನ್ನು ಸ್ಥಾಪಿಸಿದವರು ಸತ್ಯ. ಎಂದೂ ಅವರು ಪತ್ರಿಕೋದ್ಯಮದ ಜೊತೆ ಯಾವುದೇ ವಿಚಾರಕ್ಕೆ ರಾಜಿ ಮಾಡಿಕೊಂಡವರಲ್ಲ. ಅವರಲ್ಲಿ ದೌರ್ಬಲ್ಯಗಳು ಇದೆ. ಅದು ಸ್ವಲ್ಪ ಹೆಗಡೆ ಕಡೆಗೆ, ಜನತಾದಳದ ಕಡೆಗೆ ವಾಲ್ತಾ ಇದ್ದರು ಅನ್ನೋದು. ಅದು ಬಿಟ್ಟರೆ ಅವರ ಪತ್ರಿಕೋದ್ಯಮದ ನಿಷ್ಠೆಯನ್ನು ಯಾರೂ ಪ್ರಶ್ನಿಸೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಬಹುತೇಕ ಯುವಕರಿಗೆ ಅವರು ಮಾರ್ಗದರ್ಶಿ. ಅವರು ನನಗೂ ಗುರುಗಳು, ಪಬ್ಲಿಕ್ TV ರಂಗನಾಥ್ಗೂ ಗುರುಗಳು, ಮಹಾದೇವಪ್ಪಗೂ ಗುರುಗಳು. ಒಂದು ರೀತಿ ಎಲ್ಲರಿಗೂ ಅವರು ನಮ್ಮ ಗುರುಗಳೇ, ನಮ್ಮ ತಲೆಮಾರಿನವರು. ಸೊ ಅವರು ಆವಾಗವಾಗ ಫೋನ್ ಮಾಡೋದು ಉಂಟು. ಹೇಗಿದ್ದೀರಿ ಏನು ಅಂತ ವಿಚಾರಿಸ್ಕೋಬೇಕು. ಅಥವಾ ಹೊರಗಡೆ ಯಾರೋ ನನ್ನ ಬಗ್ಗೆ ಮಾತನಾಡಿದರೆ, ಫೇಸ್ಬುಕ್ನಲ್ಲಿ ನನ್ನ ಕಡೆ ಬೈದರೆ ಅವರಿಗೊಂಥರ ನೋವು. ತಕ್ಷಣ ನನಗೆ ಫೋನ್ ಮಾಡಿಬಿಟ್ರು, ಏನ್ರೇ ಭಟ್ರೆ ಏನಾಗ್ತಿದ್ದೀರಿ ಅಂತ ಕೇಳಲೇಬೇಕು. ಅದು ಸತ್ಯ. ಅವರು ಕೂಡ ಅದು ನನ್ನ ಮತ್ತು ಅವರ ನಡುವಿನ ಸಂಬಂಧ ಕೂಡ ಹಾಗೇನೆ. ಕನ್ನಡಪ್ರಭದಲ್ಲಿ ನನಗೆ ಕೆಲಸ ಕೊಟ್ಟವರು ಅವರೇ, ನನ್ನನ್ನು ಬೆಳೆಸಿದವರು ಅವರೇ, ನನ್ನನ್ನು ರಾಜಕೀಯ ವರದಿಗಾರನಾಗಿ ಮಾಡಿದವರು ಅವರೇ. ರಾಜಕೀಯ ವರದಿಗಾರಿಕೆಯನ್ನು ಹೇಗೆ ಬರಿಬೇಕು ಅನ್ನೋದನ್ನು ಕಲಿಸಿಕೊಟ್ಟವರು ಸತ್ಯ. ಸೊ ಫೋನ್ ಮಾಡ್ತಾ ನಾನು ಕೇಳಿದೆ, ಸರ್ ಹೇಗಿದ್ದೀರಿ? ಇದ್ದೀನಿ ಅಂತ. ಅವ್ರು ಒಂದು ಮಾತನ್ನು ಮಾತಾಡ್ತಾ ಅಂದರು, ಏನಿಲ್ಲ, ಹೆಲ್ತ್ ಅಪ್ಸೆಟ್ ಆಗಿತ್ತು, ಇನ್ನೊಂದಾಗಿತ್ತು, ಸೇವಿಂಗ್ಸ್ ಎಲ್ಲ ಮುಗಿದೋಯ್ತು ಕಣ್ರಿ, ಕಷ್ಟ ಅಂದರು. ನನಗೆ ಆಘಾತ. ಅಂದರೆ ಸುಮಾರು 5 ದಶಕಗಳ ಕಾಲ ಕನ್ನಡ ಇಂಗ್ಲೀಷ್ ಎರಡೂ ಪತ್ರಿಕೋದ್ಯಮವನ್ನು ಮಾಡಿದವರು ಸತ್ಯ ಅವರು. ಕನ್ನಡಪ್ರಭ ಮುಖ್ಯ ವರದಿಗಾರರಾಗಿದ್ದರು, ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಮುಖ್ಯ ವರದಿಗಾರರಾಗಿದ್ದರು. ಇಂಗ್ಲೀಷ್ನಲ್ಲಿ ಕೂಡ ಕರ್ನಾಟಕದ ಎಲ್ಲ ಮುಖ್ಯಮಂತ್ರಿಗಳ ಬಗ್ಗೆ ಅವರು ಬರೆದದ್ದು ಇವತ್ತಿಗೂ ಕೂಡ ದಾಖಲೆ. ಅವರೇ ಒಂದು ದಾಖಲೆ, ಅವರೇ ಒಂದು ವಿಶ್ವಕೋಶ. ಸತ್ಯ ಅವರಿಗೆ ಇಂಥ ವಿಚಾರ ಗೊತ್ತಿಲ್ಲ ಅನ್ನುವುದು ಇಲ್ಲ. ಅವ್ರು ಯಾವ ವಿಚಾರ ಕೇಳಿದರೂ ಅವರು ಹೇಳ್ತಾಯಿದ್ರು. ಒಂದು ಸಿಗರೇಟನ್ನು ಹಚ್ಚಿ 1954 ಆ್ಯಂಡ್ 55ದಲ್ಲಿ ಏನಾಯಿತು ಗೊತ್ತೇನ್ರಿ, ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋರು. ಒಂದು ರೀತಿ ಎಲ್ಲವೂ ಕೂಡ ಅವರತ್ತು ಇವತ್ತು ಕೂಡ ಅವ್ರ ಥರ ಮಾತನಾಡುವಾಗ. ಹಾಗೆ ಅವರು ಕನ್ನಡಪ್ರಭದಲ್ಲಿ ವಿತ್ತಪ್ರಭವನ್ನು ಪ್ರಾರಂಭ ಮಾಡಿದವರು. ಆ ಕಾಲಘಟ್ಟದಲ್ಲಿ ಕನ್ನಡಪ್ರಭ ಆ್ಯಂಟಿ ಕಾಂಗ್ರೆಸ್ನ ಪತ್ರಿಕೆಯಾಗಿತ್ತು. ಖಾದ್ರಿ ಶಾಮಣ್ಣ ಸಂಪಾದಕರಾದ ಕಾಲದಲ್ಲಿ ಅದು ಇನ್ನಷ್ಟು ಉತ್ತುಂಗ ಹೋಯಿತು. 83ರಲ್ಲಿ ಜನತಾ ಸರ್ಕಾರ ಬರುವುದರಲ್ಲಿ ಖಾದ್ರಿ ಶಾಮಣ್ಣವ್ರ ಪಾತ್ರ ಇತ್ತು. ಆಗ ಮುಖ್ಯ ವರದಿಗಾರರಾಗಿದ್ದವರು ಸತ್ಯ ಹೇಳಿದ್ದೆಲ್ಲ ಒಪ್ತಿರಲಿಲ್ಲ. ಅವರಿಗೆ ಸಂಪಾದಕರ ಬಗ್ಗೆ ಸದಾ ಒಂದು ಭಿನ್ನಾಭಿಪ್ರಾಯ ಇರ್ತಿತ್ತು. ಅದನ್ನು ಖಾದ್ರಿ ಶಾಮಣ್ಣವರಿಗಾಗಲಿ YNK ಅವರಿಗಾಗಲಿ ಹೇಳುವ ಶಕ್ತಿ ಅವರಿಗೆ ಇತ್ತು. ಅವರು ಫೋನ್ ಮಾಡಿ ನನಗೆ ಶಾಕಿಂಗ್ ಆದ್ದು ಇದೇ ಮಾತು, ಎಸ್ ನನ್ನ ಸೇವಿಂಗ್ಸ್ ಎಲ್ಲ ಮುಗಿದೋಯ್ತು ಕಣ್ರಿ ಅಂತ. ನಾನು ಏನಾದರೂ ಸಹಾಯ ಮಾಡೋಣ ಅಂದ್ಕೊಂಡ್ರೆ ನಾನು ಸತ್ಯವ್ರ ಸ್ಥಿತಿಗಿಂತ ಭಾಳ ಭಿನ್ನವಾಗಿ ಇಲ್ದಿರೋದ್ರಿಂದ ನನಗೆ ವಯಸ್ಸು ಒಂದಿದೆ ಅನ್ನೋದು ಬಿಟ್ಟರೆ ಸತ್ಯಗೆ ಹೋಲಿಸಿದರೆ ಸತ್ಯ ಸ್ಥಿತಿ ಮತ್ತು ನನ್ನ ಸ್ಥಿತಿ ಏನು ವ್ಯತ್ಯಾಸ ಆಗಿಲ್ಲ. ಆಗ ನಾನು ಯೋಚನೆ ಮಾಡುತ್ತೆ, ಪ್ರಾಮಾಣಿಕ ಪತ್ರಿಕೋದ್ಯಮಿಗಳ ಕತೆ ಏನು ಅಂತ. ನಾವು ಬಯಸ್ಕೋತೀವಿ, ಇವತ್ತು ನಾವು ಗಂಜಿ ಗಿರಾಕಿ, ಕಳಿಸೊಳ ಮಗ, ಅಯೋಗ್ಯ, ಅವ್ರ ಹತ್ರ ದುಡ್ಡು ತಗೋತಾ ಇದ್ದಾರೆ. ನಮ್ಮ ಸ್ಥಿತಿ ನಮಗೆ ಗೊತ್ತು. ನಾವು ಆರ್ಥಿಕವಾಗಿ ಹೇಗಿರ್ತೀವಿ ಅನ್ನೋದು ನಮಗೆ ಗೊತ್ತು. ನಮ್ಮ ಆತ್ಮೀಯರ ಹತ್ರ
ನಾವು ಸತ್ಯ ಹಾಗೆ ಸತ್ಯ ನನಗೆ ಆದ್ಮೇಲೆ ಅದಕ್ಕೆ ನನ್ನ ಸೇವಿಂಗ್ಸ್ ಎಲ್ಲ ಮುಗಿದೋಯ್ತು ಅಂದ್ರಲ್ಲ, ಹಾಗೆ ಎಷ್ಟು ಜನರ ಹತ್ರ ನಾವು ಹೇಳಿರ್ತೀವಿ ಅಂತ ಗೊತ್ತು. ದುಡ್ಡು ಸಿಗದಿರೋಂಥ ಸಂದರ್ಭದಲ್ಲಿ ಏನಪ್ಪ ಅಂತ ತಲೆ ಕೆಡಿಸ್ಕೊಳ್ಳೋದು ನನಗೆ ಗೊತ್ತು. ಸೊ ಸತ್ಯ ವಿಚಾರವು ನನಗೆ ಗೊತ್ತಿದೆ. ಕೆಲವು ರಾಜಕಾರಣಿಗಳಿಗೆ ನಾನು ಹೇಳಿದೆ, ನೋಡಿರಿ ಸತ್ಯ ಅವರ ಆರ್ಥಿಕ ಸ್ಥಿತಿ ಹೀಗೆ ಹೇಳ್ತಿದ್ರು ಅಂತ. ಸೊ ಅದು ಅವರು ಕೆಲವರು ಏನೇನೋ ಮಾತಾಡೋದು. ಬಟ್ ಐ ಬಿಲೀವ್ ಸತ್ಯ ಅವ್ರಿಗೆ ಒಂದು ಸನ್ಮಾನ ಮಾಡಿ ಒಂದು ಹಮ್ಮಿಣಿಯನ್ನು ಅರ್ಪಿಸುವ ಕೆಲಸ ಆಗಬೇಕು ಅಂತ ನನಗೆ ಅನಿಸುತ್ತೆ. ಆ ಗಲಾಟದ ರಾಜಕಾರಣಿಗಳವರು ಗೊತ್ತಿರೋರು, ದೇವೇಗೌಡ, ಕುಮಾರಸ್ವಾಮಿ, ಎಲ್ಲ ಸಿದ್ದರಾಮಯ್ಯ ಅಂಥ ಒಂದು ಕೆಲಸ ಮಾಡಲಿ. ಆ ಮೂಲಕ ಒಂದು ನಿಷ್ಠಾವಂತ ಪತ್ರಿಕೋದ್ಯಮಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತ ಇಷ್ಟಪಡುವವರು ನಾನು. ತುಂಬ ಜನರನ್ನು ಬೆಳೆಸಿದವರು ಸತ್ಯ. ಸೊ ನಾನು ನಂತರ ಯೋಚನೆ ಮಾಡಿದೆ, ಏನಾದರೂ ಸ್ವಲ್ಪ ಮನೆಗೆ ಹೋಗ್ಬಿಟ್ಟು ನನ್ನ ಕೈಲಿ ಅದು ಮಾಡೋಣ ಅಂತ. ಬಟ್ ನನ್ನ ಕೈಲೂ ಸೋತು ಹೋಗಿದೆ. ಸೊ ನಾನು ಆ ಸ್ಥಿತಿಯಲ್ಲಿ ಇಲ್ಲವಲ್ಲ ಅಂತ ಅನ್ನಿಸ್ತು. ಇವತ್ತು ನಾನು ಯಾಕೆ ಮಾತಾಡಿದೆ ಅಂದರೆ, ನಾವು ಪತ್ರಿಕೋದ್ಯಮಿಗಳನ್ನ ಎಲ್ಲರನ್ನೂ ಸಾರಾಸಗಟಾಗಿ ಬೈಯುವ ಒಂದು ಸಂಪ್ರದಾಯ ಬೆಳೆದ್ಬಿಟ್ಟಿದೆ. ಯಾರೋ ನೆತ್ತಿ ಬಲ್ದಿರುವವರು ಇನ್ನೊಬ್ಬರು ಮತ್ತೊಬ್ಬರು ಏನೋ ಯಾ ಗಂಜಿ ಕಾಸು ಸಿಗ್ತಾ ಅಂತ ಮಾತನಾಡುವ ಕಾಲಘಟ್ಟ ಇದು. ಏಜು ಆಗಿರಲ್ಲ, ನೆತ್ತು ಬಲ್ದಿರಲ್ಲ, ಏನೂ ಗೊತ್ತಿರಲ್ಲ, ಫೇಸ್ಬುಕ್ನಲ್ಲಿ ಬಂದು ಎಲ್ಲ ಗೊತ್ತಿದೆ ಅನ್ನುವ ರೀತಿ ಮಾತನಾಡ್ತಾ ಪತ್ರಿಕೋದ್ಯಮದ ಮಾನವನ್ನು, ಪತ್ರಿಕೋದ್ಯಮಿಗಳ ಮಾನವನ್ನು ಹರಾಜು ಹಾಕುವ ಸಂಪ್ರದಾಯ ಪ್ರಾರಂಭ ಆಗಿಬಿಟ್ಟಿದೆ. ನೀವು ಕಾಂಗ್ರೆಸ್ಸನ್ನು ಬೈದರೆ ಬಿ ಜೆ ಪಿ ಹತ್ರ ಕಾಸು ತಗೊಂಡೆ ಅನ್ನೋದು, ಬಿ ಜೆ ಪಿಯನ್ನು ಬೈದರೆ ಕಾಂಗ್ರೆಸ್ ಹತ್ರ ಕಾಸು ತಗೊಂಡೆ ಅಂದರೆ, ಈ ನನ್ನ ಮಕ್ಕಳಿಗೆ ಅವರಿಗೆ ನಿಷ್ಠೆ ಪ್ರಾಮಾಣಿಕತೆಯ ಅರಿವಿಲ್ಲದಿರುವ ಜನ. ಸತ್ಯ ಎಂದಿದ್ರು ಬಸ್ನಲ್ಲಿ ಓಡಾಡ್ತಾಯಿದ್ರು. ಈ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳಿಂದ ಎಲ್ಲರೂ ಅವ್ರಿಗೆ ಗೊತ್ತಿತ್ತು, ಎಲ್ಲರೂ ಅವ್ರಿಗೆ ಹೆದರ್ತಾ ಇದ್ದರು. ಸತ್ಯ ಒಂದು ಮಾತನಾಡಿದರೆ ವಿಧಾನಸೌಧ ನಡುಗ್ತಿತ್ತು, ಅವರ ಬರವಣಿಗೆಗೆ ವಿಧಾನಸೌಧ ನಡುಗ್ತಿತ್ತು. ಸತ್ಯ ಏನು ಬರೆದ್ರು ಅಂಥೇಳಿ ಅರಸೂಕ್ನಿಂದ ಹಿಡಿದು ಎಲ್ಲ ಆ ಕಾಲದ ಮುಖ್ಯಮಂತ್ರಿಗಳು ಪತ್ರಿಕೆಗಳನ್ನ ನೋಡೋದಕ್ಕೆ ಕಾಯ್ತಿದ್ರು ಸತ್ಯ ಅವರ ವಿಶ್ಲೇಷಣೆಗಾಗಿ. ಆ ರೀತಿಯ ಪ್ರಾಮಾಣಿಕ ಪತ್ರಿಕೋದ್ಯಮಿಗಳು ನಮ್ಮ ಮಾರ್ಗದರ್ಶಿ. ಅಂಥವರು ತುಂಬ ಜನ ಕರ್ನಾಟಕದಲ್ಲಿ ಆಗೋಗಿದ್ದಾರೆ. ಹಲವು ಪತ್ರಕರ್ತರು ಅವರಿಗೆ ಸಾಯುವಂಥ ಸಂದರ್ಭದಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೂ ದುಡ್ಡಿಲ್ದಿರೋದಂಥದ್ದು ನನಗೆ ಗೊತ್ತಿದೆ. ಮಾತನಾಡುವುದು ಮುಖ್ಯಮಂತ್ರಿಗಳು, ರಾಜಕಾರಣಿಗಳು, ಸ್ಟಾರ್ಗಳ ಜೊತೆ ಅವರ ವೈಯಕ್ತಿಕ ಸಮಸ್ಯೆಗಳು ಅವ್ರಿಗೆ ಮಾತ್ರ ಗೊತ್ತು. ಆದರೆ ಯಾರೋ ಇದ್ದು ಬಿದ್ದವರು, ಬೀದಿಲಿ ಬಿದ್ದವರು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬಂದು ಪತ್ರಿಕೋದ್ಯಮಿಗಳು ಎಲ್ಲರೂ ಕರಪ್ಟು, ಎಲ್ಲರೂ ಭ್ರಷ್ಟರು, ನೀವೇನೇ ಮಾತಾಡಿ ಫಸ್ಟು ಎಷ್ಟು ಕಾಸು ಸಿಕ್ತಪ್ಪ ಅಂತ ಅಷ್ಟು ಸಮಾಜ ಕೆಟ್ಟು ಕೊಳತು ನಾಶ ಆಗಿ ಹೋಗ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ನಮ್ಮಂಥವರಿಗೆ ಸತ್ಯ ಮಾರ್ಗದರ್ಶಿ, ಸತ್ಯ ನಮ್ಮಂಥವರ ಗುರುಗಳು. ಸತ್ಯ ಅವರನ್ನು ನಾನಂತೂ ಅವರ ದೌರ್ಬಲ್ಯಗಳ ಜೊತೆ, ದೌರ್ಬಲ್ಯ ಇಲ್ಲ ಅಂತ ಹೇಳಲ್ಲ, ದೌರ್ಬಲ್ಯ ಗಜ್ಜೆ ಜೊತೆ ನಾನು ಅವರು ಒಪ್ಕೊಂಡಿದ್ದೀನಿ. ಎಸ್, ನಮ್ಮ ಸತ್ಯ ಅವರಿಗೆ ಏನಾದರೂ ಮಾಡಬೇಕು ಕಣ್ರಿ. ಈ ಮಾತು ಮೊದಲು ನನಗೆ ಹೇಳಬೇಕು ಅಂತ ಅನ್ನಿಸ್ತು. ಎಸ್, ಇವತ್ತಿನ ಪತ್ರಿಕೆಗಳನ್ನ ನಾನು ಇಟ್ಕೊಂಡು ಬಂದಿದ್ದೀನಿ. ಮೊದಲೇದು ಒಂದು ಪ್ರಜಾವಾಣಿಯ ಮುಖ್ಯ ಶೀರ್ಷಿಕೆ, 3 ಲಕ್ಷ ಉದ್ಯೋಗಕ್ಕೆ ಕುತ್ತು, ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಸಂಕಷ್ಟ, 3 ತಿಂಗಳಲ್ಲಿ 17,202 ಕೋಟಿ ನಷ್ಟ. ಆಯಿತಾ? ಸೊ ನಿನ್ನೆ ಏನು ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿದ್ರು, 3-4 ಇಲಾಖೆ ಜೊತೆ, ಅದರಲ್ಲಿ ಪ್ರವಾಸೋದ್ಯಮ ಇಲಾಖೆ ಕೂಡ ಇತ್ತು. ಪ್ರವಾಸೋದ್ಯಮ ಇನ್ನು ಯಾವಾಗ ಚಿಗುರುಗಳು ಗೊತ್ತಿಲ್ಲ ನಿಮಗೆ. ಪ್ರವಾಸೋದ್ಯಮ ಮುಳುಗೋದು ಅನ್ನೋದು ಕೇವಲ ಉದ್ಯೋಗ ನಷ್ಟಕ್ಕೆ ಮಾತ್ರ ಸೀಮಿತ ಆಗಿರಲ್ಲ, ಅದರ ವ್ಯಾಪ್ತಿ ಮೀರಾಗಿರುತ್ತೆ. ಈಗ ಇವತ್ತು ಇನ್ನೊಂದು ಪತ್ರಿಕೆ ವರದಿ ನೋಡ್ತಾ ಇದ್ದೆ, ಬಹುತೇಕ ಹೋಟೆಲ್ಗಳು, ಲಾಡ್ಜಿಂಗ್ಗಳು ಏನಾಗುತ್ತೋ ಗೊತ್ತಿಲ್ಲ, ಲಾಡ್ಜ್ಗಳಲ್ಲಿ ಇರುವ ಜನರೇ ಇಲ್ಲ ಅನ್ನುವ ಮಾತು ಕೇಳ್ತಾ, ಯಾರು ಬರ್ತಾನೆ ಇಲ್ಲ, ಆಕ್ಯುಪೆನ್ಸಿನೇ ಇಲ್ಲ ಹೋಟೆಲ್ಗಳು, ಅಂಥ ಗಂಭೀರವಾದ ಸ್ಥಿತಿ ಇದೆ ಅನ್ನೋದು. ಇಡೀ ಆರ್ಥಿಕತೆ ಕುಸಿದಿದೆ, ಇದು ಆಗ್ತಾಯಿದೆ. ಇನ್ನೊಂದು ಸುದ್ದಿ, ಬಡ್ಡಿ ಮೇಲೆ ಬಡ್ಡಿ 3 ದಿನಗಳ ನಿರ್ಧಾರ. ಇದು ಭಾಳ ಮುಖ್ಯವಾದ್ದು. ಏನು ಈ ಲಾಕ್ಡೌನ್ ಸಂದರ್ಭಗಳಲ್ಲಿ ಸಾಲಗಳು ಏನಿವೆ, ಸಾಲದ ಮೇಲೆ ಬಡ್ಡಿಯ ಮೇಲೆ ಬಡ್ಡಿ ವಿಧಿಸ್ತಾ ಇರೋದಕ್ಕೆ ಸುಪ್ರೀಂ ಕೋರ್ಟ್ ಅದು ಮಾಡಕೂಡದು ಅಂತ ಹೇಳಿದೆ. ಅದೇ ರೀತಿ ಸಾಲದ ಕಂತು ಮರುಪಾವತಿ ಮುಂದೂಡಿಕೆ ಅವಧಿಯ ಬಡ್ಡಿಯ ಮೇಲಿನ ಬಡ್ಡಿ ಮನ್ನಾ ವಿಚಾರದಲ್ಲಿ 3 ದಿನಗಳೊಳಗೆ ಸಭೆ ಸೇರಿ ನಿರ್ಧಾರ ಕೈಗೊಳ್ಳಬೇಕು ಅಂತ ಕೇಂದ್ರ ಹಣಕಾಸು ಸಚಿವಾಲಯ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಸುಪ್ರೀಂ ಕೋರ್ಟ್ ಶುಕ್ರವಾರ ಸೂಚನೆ ನೀಡಿದೆ. ಬಡ್ಡಿ ಪಾವತಿಯನ್ನು ನಿರ್ದಿಷ್ಟ ಅವಧಿಗೆ ಮುಂದೂಡಿದರೆ ಆ ಅವಧಿಯ ಬಡ್ಡಿಯ ಮೇಲೆ ಬ್ಯಾಂಕುಗಳು ಬಡ್ಡಿ ಹೇರಬಾರದು ಅಂತ ಪೀಠವು ಸ್ಪಷ್ಟವಾಗಿ ಹೇಳಿದೆ. ಸೊ ಇದು ಭಾಳ ಮುಖ್ಯವಾದ್ದು ಅನಿಸುತ್ತೆ. ಯಾಕೆಂದರೆ ಈಗಾಗಲೇ ಕಂತುಗಳನ್ನು 3 ತಿಂಗಳು ಮುಂದೂಡಿ ಅಂತ ಸರ್ಕಾರ ಹೇಳಿದೆ, ಮುಂದೂಡಿದ್ದಾರೆ. ಆದರೆ ಅದರ ಮೇಲೆ ಬಡ್ಡಿಯ ಮೇಲೆ ಬಡ್ಡಿ ಹೇರಲಾಗುತ್ತೆ. ನೀವು ಸಾಲ ತೆಗೆದುಕೊಂಡ್ರೆ ಈ ಅವಧಿಗೆ ಯಾವ ಬಡ್ಡಿ ಇರುತ್ತೋ ಆ ಬಡ್ಡಿಯ ಮೇಲೂ ಬಡ್ಡಿ ಬೀಳುತ್ತೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಮಾತೇ ಆಡಿಲ್ಲ, ಹೇಳೇ ಇಲ್ಲ. ಆದ್ದರಿಂದ ಇದರಲ್ಲಿ ಸುಪ್ರೀಂ ಕೋರ್ಟ್ ಇಂಟರ್ಫಿಯರೆನ್ಸ್ ಏನಿದೆ ಇದು ಅಗತ್ಯ ಇತ್ತು ಅಂತ ನನಗೆ ಅನಿಸುತ್ತೆ. ನಿನ್ನೆ ನಾವು ಚರ್ಚೆ ಮಾಡಿದ ಇನ್ನೊಂದು ವಿಚಾರ,
ಏನು ಅಂತಂದರೆ ಸುಧಾರಣಾ ಕಾಯ್ದೆಯ ತಿದ್ದುಪಡಿ ಬಹಳಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇವೆ. ಸೊ ನಿನ್ನೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿರುವ ಸಿದ್ದರಾಮಯ್ಯ ಕೂಡ ನಿನ್ನೆ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಉಳ್ಳವರಿಗೆ ಹೊಲದೊಡೆಯ ಪಟ್ಟ ಅನ್ನುವ ಮಾತನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ. ಸೊ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ರಾಜ್ಯ ಸರ್ಕಾರ ಉಳ್ಳವರೇ ಭೂಮಿ ಒಡೆಯ ಎಂಬ ಕಾನೂನು ಜಾರಿಗೆ ತರಲು ಮುಂದಾಗಿದೆ ಅಂತ ಅವರು ಹೇಳಿದ್ದಾರೆ. ಇದರಲ್ಲಿ ಅನುಮಾನನೇ ಬೇಕಾಗಿಲ್ಲ. ಇದು ಇಂಡಸ್ಟ್ರಿಯ ಪರ, ಉಳ್ಳವರ ಪರ, ಉದ್ಯಮಿಗಳ ಪರ ಅನ್ನೋದು ಈ ಕಾನೂನು ತಿದ್ದುಪಡಿಯಿಂದ ಬಹಳ ಇದು ಸ್ಪಷ್ಟವಾಗಿದೆ ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ. ಆದರೆ ನೋಡಿ, ಕೃಷಿ ಸಚಿವರು ಏನು ಹೇಳಿದ್ದಾರೆ BC ಪಾಟೀಲರು ಅಂತ, ಯುವಕರು ಕೃಷಿಯತ್ತ ಆಕರ್ಷಿತರಾಗಲಿದ್ದಾರೆ ಅನ್ನೋದು ಅವರ ಹೇಳಿಕೆ. ಈ ದೇಶದಲ್ಲಿ ಎಲ್ಲರಿಗೂ ಫಸಲು ಬೆಳೆಯುವ ಹಕ್ಕಿದೆ. ಕೃಷಿ ಭೂಮಿ ಖರೀದಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯಿಂದ ಯುವಕರು ಕೃಷಿಯತ್ತ ಹೆಚ್ಚು ಆಕರ್ಷಿತರಾಗಲಿದ್ದಾರೆ. BC ಪಾಟೀಲ್ರೇ, ನೀವು ಕೃಷಿ ಸಚಿವರಾಗಿದ್ದೀರಿ. ಯಾರು ಈ ಯುವಕರು ಬಂದುಬಿಟ್ಟು ಭೂಮಿಯನ್ನು ಖರೀದಿ ಮಾಡಿಬಿಡ್ತಾರೆ? ಇದು ನಿಮ್ಮ ಸರ್ಕಾರ ಕೈಗಾರಿಕಾ ಉದ್ಯಮಿಗಳಿಗೆ ಹೆಲ್ಪ್ ಮಾಡೋದಕ್ಕೆ ಮಾಡಿದ್ದು, ಉದ್ಯಮಪತಿಗಳಿಗೆ ಹೆಲ್ಪ್ ಮಾಡೋದಕ್ಕೆ ಮಾಡಿದ್ದು, ಉಳ್ಳುವವರಿಗೆ ಹೆಲ್ಪ್ ಮಾಡೋದಕ್ಕೆ ಮಾಡಿದ್ದು. ಅವರು ಭೂಮಿಯನ್ನು ಖರೀದಿ ಮಾಡೋದು ಕೃಷಿ ಮಾಡೋದಕ್ಕಲ್ಲ. ನಗರ ಪ್ರದೇಶದಲ್ಲಿರುವವರು ಕೆಲವರು ಮಾಡಿದರೆ ಎಲ್ಲೋ ವೀಕೆಂಡ್ ರಿಸಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿರ್ತಾರೆ, ಇನ್ನೊಂದಕ್ಕೆ ಮಾಡಿರ್ತಾರೆ. ಅದು ಬಿಟ್ಟರೆ ಭೂಮಿ ಪರಿವರ್ತನೆ ಮಾಡಿಬಿಟ್ಟು ಅದನ್ನು ಬೇರೆ ಉದ್ದೇಶಕ್ಕೆ ಅದಕ್ಕಾಗಿ ಒಟ್ಟಾರೆಯಾಗಿ ಕೃಷಿ ಏನಿದೆ, ಕೃಷಿಯ ಮೇಲೆ ಇದರಿಂದ ಹೊಡೆತ ಬೀಳುತ್ತೆ. ಗೊತ್ತಾಗಲ್ವ? ನಿಮಗೆ ಗೊತ್ತಾಗುತ್ತೆ, ಬಟ್ ನೀವು ಸರ್ಕಾರ ಮಂತ್ರಿ ಮಾಡಿದರೆ ಅವ್ರು ಡಿಫೆಂಡ್ ಮಾಡಬೇಕು, ಇಷ್ಟೇ. ನಿಮಗೆ ಗೊತ್ತಾಗಲ್ಲ ಅಂತ ನಾನು ಅಂದ್ಕೊಂಡಿಲ್ಲ, ನಿಮಗೆ ಅರ್ಥ ಆಗೇ ಆಗುತ್ತೆ. ಆದರೆ ಡಿಫೆಂಡ್ ಮಾಡಬೇಕು, ಮಾಡ್ತಿದ್ದೀರಿ. ಸೊ ಅದರಂತೆ ಇನ್ನೊಬ್ಬರು ST ಸೋಮಶೇಖರ್ ಸಹಕಾರಿ ಸಚಿವರದೊಂದು ಹೇಳಿಕೆ ಇದೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯಿಂದ ಯಾವುದೇ ಅನುಕೂಲಗಳು ಇರಲಿಲ್ಲ, ಬದಲಾಗಿ ಅಸಿಸ್ಟೆಂಟ್ ಕಮಿಷನರ್ಗಳಿಗೆ ಹಣ ವಸೂಲಿ ಮಾಡಿಕೊಳ್ಳೋ ದಂಧೆಯಾಗಿತ್ತು. ಅದನ್ನು ತಪ್ಪಿಸುವ ಉದ್ದೇಶದಿಂದ ಕಾಯ್ದೆಗೆ ತಿದ್ದುಪಡಿ ತರುತ್ತಲು ನಿರ್ಧರಿಸಲಾಗಿದೆ ಎಂದು ಸಹಕಾರಿ ಸಚಿವ ST ಸೋಮಶೇಖರ್ ಹೇಳಿದರು. ಕರ್ನಾಟಕದ ಭೂ ಸುಧಾರಣೆಯ ಇತಿಹಾಸ ಸೋಮಶೇಖರ್ ಅಂತವ್ರಿಗೆ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಅವರು ಎಲ್ಲಿದ್ದರೋ ಗೊತ್ತಿಲ್ಲ. ಅರಸು ಕಾಲದಿಂದ ಉಳುವವನೇ ಹೊಲದೊಡೆಯ ಅಂತ ಮಾಡಿದ್ದು, ಅದಾದ ನಂತರ ಕೃಷಿ ಕ್ಷೇತ್ರದಲ್ಲಿ ಏನೇನು ಮಾಡ್ತು ಅಂತ ನಿಮಗೆ ಗೊತ್ತಿದೆ ಅಂತ ನಾನು ಅಂದ್ಕೊಳ್ಳಲ್ಲ. ಯಾಕಂದರೆ ಮೂಲಭೂತವಾಗಿ ಇಂಥದ್ದೆಲ್ಲ ಓದಿಕೊಳ್ಳುವ, ತಿಳಿದುಕೊಳ್ಳುವ ಮನಸ್ಥಿತಿ ಸೋಮಶೇಖರ್ ಅಂತವ್ರಿಗೆ ಗೊತ್ತಿಲ್ಲ. ಅವರ ರಾಜಕಾರಣದ ವಿಧಾನವೇ ಬೇರೆ. ತಿಳಿದುಕೊಳ್ಳುವ, ಓದುವ, ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿ ಇಲ್ಲವೇ ಇಲ್ಲ. ಭೂ ಸುಧಾರಣಾ ಕಾಯ್ದೆ ಇವತ್ತು ಬರೆದಿದ್ದರೆ ಲಕ್ಷಾಂತರ ಗೇಣಿದಾರರ ಬದುಕು ನಾಶ ಆಗಿ ಹೋಗ್ತಾ ಇತ್ತು. ಭೂ ಸುಧಾರಣಾ ಕಾಯ್ದೆ ಬರದೇ ಇದ್ದರೆ ಉದ್ಯಮಿಪತಿಗಳು ಗ್ರಾಮಾಂತರ ಪ್ರದೇಶ ಕೃಷಿ ಭೂಮಿಯನ್ನು ಖರೀದಿ ಮಾಡಿ ವ್ಯವಹಾರ ಮಾಡಿ ರಿಯಲ್ ಎಸ್ಟೇಟ್ ಮಾಡಿ ಮುಳುಗಿಸ್ಬಿಡ್ತಿದ್ರು. ಇವರೆಲ್ಲ ST ಸೋಮಶೇಖರ್ ಅಂತವರು ರಿಯಲ್ ಎಸ್ಟೇಟ್ ಪರವಾಗಿರುವವರೇ. ಆದ್ದರಿಂದ ಅವ್ರ ಬಾಯಲ್ಲಿ ಇಂಥ ಮಾತು, ಒಂದು ಅಧಿಕಾರ, ಇನ್ನೊಂದು ರಿಯಲ್ ಎಸ್ಟೇಟ್ ಏಜೆಂಟ್ರುಗಳಿವರು. ರಿಯಲ್ ಎಸ್ಟೇಟ್ ಏಜೆಂಟ್ರುಗಳು ಯಾರು ಅಂದರೆ ಈ ಸೋಮಶೇಖರ್ ಅಂತವರು, BC ಪಾಟೀಲ್ ಅಂತವರು. ಇವ್ರ ಬಾಯಲ್ಲಿ ಬೇರೆದನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಕೂತ್ಕೊಂಡು ಅಲ್ಲಿ ಬಂಬಡ ಬಜಾಯಿಸ್ಕೊಂಡು ಡೋಲ್ ಹೊಡ್ಕೊಂಡು ಸರ್ಕಾರದ ಪರವಾಗಿ ಏನೂ ಆಗಲ್ಲ ಕಡ್ರಿ ಆಗೋಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ನಾಚಿಕೆ ಗೆಟ್ಟ ಜನ ಅಂತ ನನಗೆ ಅನಿಸುತ್ತೆ. ಸೊ ಇನ್ನೊಂದು, ಈ ನನಗೆ ಗೊತ್ತಿಲ್ಲ ಈ ಪ್ರಜಾವಾಣಿ ಪತ್ರಿಕೆಯ ಕತೆ. ಸೊ ಅವ್ರದ್ದು PV ಬ್ರ್ಯಾಂಡ್ ಅಂದ್ಕೊಂಡು ಯಾರ್ಯಾರ್ದು ಅಡ್ವರ್ಟೈಸ್ಮೆಂಟ್ ಇವತ್ತು ಹಾಕಿದ್ದಾರೆ. ಇದು UT ಖಾದರ್ ಅವ್ರದ್ದು ಫೋನಿನ ಕಾರ್ಯಕ್ರಮದ್ದು. ಇದಕ್ಕೂ ಎಲ್ಲ ಏನು ಕಾಸು ಬರುತ್ತೋ ಇಲ್ಲೋ ನನಗೇನು ಗೊತ್ತಿಲ್ಲ. ಸೊ ಇಂಥ ಸ್ಥಿತಿ ಬಂದಿದೆ. ಈಗ ಪತ್ರಿಕೆಗಳಲ್ಲಿ ಬರೋದು ಯಾವುದು ಬ್ರ್ಯಾಂಡು, ಯಾವುದು ಕಾಸು ತಗೊಂಡು ಸುದ್ದಿ, ಯಾವುದು ಕಾಸು ತಗೊಂಡಿದ್ದು ಅಲ್ಲ ಅನ್ನೋದೇ ನನಗೆ ಅರ್ಥ ಆಗ್ತದೆ. ನಾವು ಬೆಳಗ್ಗೆ ಪತ್ರಿಕೆ ತೆಗೆದು ನೋಡಿದ್ರೆ ಇಂಥ ಹೊಗಳಿಕೆಗಳು ಬಂದ ತಕ್ಷಣ ನಮ್ಗೆ ಅನುಮಾನ ಶುರುವಾಗುತ್ತೆ. ಇದು ಕಾಸು ತಗೊಂಡು ಸುದ್ದಿನ ಹೌದಾ ಅಲ್ವಾ ಅನ್ನುವ ಅನುಮಾನ ಶುರುವಾಗುತ್ತೆ. ಯಾಕಂದರೆ ಇವತ್ತು ಪತ್ರಿಕೆಗಳಲ್ಲಿ ಜಾಹೀರಾತು ವಿಭಾಗದವರೇ ಆಳುವವರು, ಎಡಿಟೋರಿಯಲ್ ಅಲ್ಲ. ಸಂಪಾದಕರು ಲೆಕ್ಕಕ್ಕೆ ಇರ್ತಾರೆ. ಜಾಹೀರಾತು ವಿಭಾಗದವರು ವ್ಯವಹಾರ ಮಾಡ್ಕೊಬಂದು ಆ ಸುದ್ದಿ ಹಾಕ್ಸ್ತಿರ್ತಾರೆ. ಅವರೇ ಬರೀತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಹಾಕ್ತಾರೆ. ಆ ಸ್ಥಿತಿಗೆ ನಾವು ಬಂದು ಕುಳಿತಿದ್ದೇವೆ. ಏನು ಮಾಡೋದಕ್ಕೆ ಆಗಲ್ಲ ಅನ್ನುವುದು ಸುದ್ದಿ. ಇನ್ನೂ ಹಲವಾರು ಸುದ್ದಿಗಳು ಇವೆ ಅನ್ನುವುದು. ಸೊ ಒಂದು COVID-19 ಸ್ಥಿತಿ ಏನಿದೆ, ಆ 19 ಕೋವಿಡ್ ಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರ ಆಗ್ತಾ ಇದೆ. ಭಾರತ 4ನೇ ಸ್ಥಾನಕ್ಕೆ ಬಂದು ಕುಳಿತಿದೆ. ಸೊ 3, 2, 1 ಅಷ್ಟೇ. ಇನ್ನು 3 ಹೆಜ್ಜೆಗಳು 1ನೇ ಸ್ಥಾನಕ್ಕೆ ಬರೋದಕ್ಕೆ. ಸೊ ಪ್ರಧಾನಿ ಅವರೇನಿದ್ದಾರೆ 16, 17ರಂದು ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತಾರಂತೆ. ಪ್ರಧಾನಿಗಳಾಗಿ ಮಾತನಾಡಲೇಬೇಕು. ಆದರೆ ನಾನು ಮೊದಲಿಂದ ಹೇಳಿದಾಗೆ
ನಾನು ಪ್ರತಿಪಾದನೆ ಮಾಡ್ತಾ ಬಂದಿದ್ದೀನಿ. ಸರ್ಕಾರಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಒಂದು ರೀತಿಯಲ್ಲಿ ನಿಸ್ಸಹಾಯಕವಾಗಿದೆ ಅನ್ನೋದರಲ್ಲಿ ನನಗೆ ಯಾವ ಅನುಮಾನವೂ ಉಳಿದಿಲ್ಲ. ಸೊ ಅದೇ ನಮಗೆ ಗೊತ್ತಾಗ್ತದೆ ಎಂಥ ನಿಸ್ಸಹಾಯಕ ನೋಡಿ. ಅದು 3 ಬಾರಿ ಮಾಡಿಸಿದ ಮೇಲೆ ಪ್ರಧಾನಿಯವರು ಅದ್ರ ಮೇಲೆ ಗಂಟೆ ಹೊಡೆಯೋಕ್ಕೂ ಹೇಳಿಲ್ಲ, ದೀಪ ಹಚ್ಚೋಕ್ಕೂ ಹೇಳಿಲ್ಲ. ಗಂಟೆ ಹೊಡೆಯೋದು, ದೀಪ ಹಚ್ಚೋದು ಇದೆಲ್ಲ ಮಾನಸಿಕವಾಗಿ ಏನೋ ಒಂದು ರೀತಿ ಶಕ್ತಿ ಕೊಡ್ಬೋದು. ಆದರೆ ವಾಸ್ತವವಾಗಿ ಇದರಿಂದ ಯಾವ ಪ್ರಯೋಜನ ಕೂಡ ಆಗಲ್ಲ ಅನ್ನೋದು. ಸೊ ಈ 3ನೇ ಸ್ಥಾನಕ್ಕೆ 4ನೇ ಸ್ಥಾನಕ್ಕೆ ಬಂದಮೇಲೆ 3ನೇ ಸ್ಥಾನಕ್ಕೆ ಇನ್ನೊಂದು ಸಲ ಗಂಟೆ ಹೊಡಿತೀರೇನ್ರಿ? ಕೂತ್ಕೊಂಡು ಜಾಕ್ಟೆ ಬಡಿತೀರಾ? ಮನೆ ಮೇಲೆ ಬಾಲ್ಕಿ ಮೇಲೆ ದೀಪ ಹಚ್ಕೊಂಡು ತೋರಿಸ್ತೀರಿ? ಯಾರಿಗೆ ತೋರಿಸ್ತೀರಿ ಸ್ವಾಮಿ? ಬಡಿರಿ ಇನ್ನೊಂದು ಸಲ ಹೋಗಲಿ. ನೀವಿದ್ದೀರಿ, ನಿಮ್ಮ ಸರ್ಕಾರ, ನೀವು ಹೇಳಿದರೆ ನಿಮ್ಗೆ ಅರ್ಥ ಆಗಲ್ಲ ಭಕ್ತರಿಗೆ. ಮನೆ ಬಂದ್ಕೊಂಡು ದಿವಸ ಬಡೀರಿ ಜಾಗ್ಟೆನ, ಯಾವನು ಬೇಡ ಅಂತಾನೆ ಅಲ್ವಾ? ಜಾಗ್ಟೆ ಬಡೀರಿ, ದೀಪ ಹಚ್ಚಿ, ಜಾಗ್ಟೆ ಬಡೀರಿ, ದೀಪ ಹಚ್ಚಿ, ದೀಪ ಹಚ್ಚಿ, ಜಾಗ್ಟೆ ಬಡೀರಿ. 10 ತಾರೀಕಿಗೆ ಶಂಖನಾದ ಮಾಡಿ ಏನಾಗುತ್ತೆ? ಏನೂ ಆಗಲ್ಲ. ಅಯ್ಯಪ್ಪ. ಸೊ ಇನ್ನೊಂದು ಸುದ್ದಿ, ಇದು ಹಿಂದೂ ಪತ್ರಿಕೆ. ಯೂನಿಯನ್ ಗೌರ್ಮೆಂಟ್ ಪುಟ್ಸ್ ಆಫ್ ಡಿಸಿಷನ್ ಆನ್ ಸ್ಟೇಟ್ಸ್ GST ಡ್ಯೂಸ್ ಟಿಲ್ July. GST collections in the past 2 months have only reached 45% of the target amount, Finance Minister Nirmala Sitharaman said here today. So GST ಏನಿದೆ, GSTಯ ಸಂಗ್ರಹ ಕೇವಲ 45% ಆಗಿದೆ ಅನ್ನೋದು ಇದು ಅಪಾಯಕಾರಿ ಸೂಚನೆ ಅನ್ನೋದ್ರಲ್ಲಿ ನನಗೇನು ಯಾವ ಅನುಮಾನವೂ ಇಲ್ಲ. ಶಿ ವಾಸ್ ಸ್ಪೀಕಿಂಗ್ ಆಫ್ಟರ್ ಎ GST ಕೌನ್ಸಿಲ್ ಮೀಟಿಂಗ್ ವೇರ್ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ಸ್ ವರ್ ಗಿವನ್ ಎ ಪ್ರೆಸೆಂಟೇಷನ್ ಆನ್ ದ ಇಶ್ಯೂ. Given the shortfall in revenue, the council will meet again in July to discuss the issue of compensation, cess and dues to the states and the possibility of borrowing money from the market to meet these dues. 1 ಜುಲೈವರೆಗೆ ಏನೂ ಆಗಲ್ಲ ಅನ್ನುವುದು GSTಯ ಪಾಲೇನಿದೆ, ರಾಜ್ಯಗಳ ಪಾಲು, ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ, ಬಾಕಿ ಕೊಡೋದಕ್ಕೆ ಜುಲೈವರೆಗೆ ಪೋಸ್ಟ್ಪೋನ್ ಮಾಡಲಾಗಿದೆ. ಅಂದರೆ ಜುಲೈವರೆಗೆ ರಾಜ್ಯಗಳಿಗೆ GST ಪಾಲಿನ ಹಣ ಬರಲ್ಲ ಅಂತ. ಈಗಲೇ ಬಹುತೇಕ ರಾಜ್ಯಗಳ ಹಣಕಾಸು ಸ್ಥಿತಿ ಚಿಂತಾಜನಕವಾಗಿದೆ. ದುಡ್ಡಿಲ್ಲ, ಕಾಸಿಲ್ಲ, ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಆರ್ಥಿಕ ಸ್ಥಿತಿ ಮುಳುಗೋಗ್ತಾ ಇದೆ. ನಾವು ಅದ್ರ ಬಗ್ಗೆ ಮಾತನಾಡುವ ಸ್ಥಿತಿಯಲ್ಲಿ ಕೂಡ ಇಲ್ಲ. ಈ ನಡುವೆ ಈ GSTಯನ್ನು ಮುಂದೆ ಹಾಕಲಾಗಿದೆ ಅನ್ನೋದು ರಾಜ್ಯಗಳು ಹ್ಯಾಂಗೆ ಹ್ಯಾಂಡಲ್ ಮಾಡ್ತಾರೋ ಗೊತ್ತಿಲ್ಲ, ಮಾಡಲಿ. ಇನ್ನೊಂದು ಸುದ್ದಿ, ಭಾರತ ಮತ್ತು ಚೀನಾ ನಡುವೆ ಏನು ದ್ವಿಪಕ್ಷೀಯ ಮಾತುಕತೆ, ಮಿಲಿಟರಿ ಮಾತುಕತೆ ನಡೀತಾ ಇತ್ತು. ನಿನ್ನೆ ಆ ಮಾತುಕತೆ ವಿಫಲ ಆಗಿದೆ. ಅನ್ನೋ ಸುದ್ದಿ ಕೂಡ ಬಹುತೇಕ ಎಲ್ಲ ಪತ್ರಿಕೆಗಳಲ್ಲಿ ಇದೆ. ಸೊ ಏನು ಅಂತಂದರೆ, ಭಾರತ ನಿರ್ಮಿಸ್ತಿರುವ ಕೆಲವು ರಸ್ತೆಗಳ ಬಗ್ಗೆ ಚೀನಾ ವಿರೋಧ ವ್ಯಕ್ತಪಡಿಸ್ತಾ ಇದೆ ಅನ್ನೋದು. ಚೀನಾ ಅಯೋಗ್ಯತನ ನನಗೆ ಅರ್ಥ ಆಗಲ್ಲ. ಬಟ್ ನಾನು ಈ ಮೂಮೆಂಟಿಗೆ ಒಂದು ಹೇಳಬೇಕು. ಈ ಸಂದರ್ಭದಲ್ಲಿ ನಮ್ಮ ಎಡಪಂಥೀಯ ಸ್ನೇಹಿತರು ತಮ್ಮ ನಿಲುವೆಯನ್ನು ಸ್ಪಷ್ಟಪಡಿಸಿ, ಇವತ್ತು ಯಾರ್ದೋ ಒಬ್ಬ ಎಡಪಂಥೀಯ ನಾಯಕರದಷ್ಟು ಸ್ಟೇಟಸ್ ಅಪ್ಡೇಟ್ ನೋಡಿದೆ. ಸೊ ಎಲ್ಲರೂ ಚೀನಾವನ್ನು ಬೈತಾರೆ, ಇನ್ನೊಂದು ಮಾಡ್ತಿದ್ದಾರೆ ಅನ್ನುವ ಮಾತನ್ನು ಅವರು ಹೇಳಿದರು. ಚೀನಾವನ್ನು ಬೈದೆ ಇನ್ನೇನು ಮಾಡೋಣ ಸ್ವಾಮಿ? ಕೇವಲ ಕಮ್ಯುನಿಸ್ಟ್ ರಾಷ್ಟ್ರ ಅನ್ನುವ ಕಾರಣಕ್ಕೆ ನೀವು ಕೊಡೆ ಹಿಡಿಯೋದಕ್ಕೆ ಹೋಗಬೇಡಿ. ಭಾರತೀಯ ಕಮ್ಯುನಿಸ್ಟರು ತಮ್ಮ ನಿಲುಮೆಯನ್ನು ಬದಲಿಸಬೇಕು. ಕಮ್ಯುನಿಸಮ್ ಅನ್ನುವುದು ಕೇವಲ ಚೀನಾನೋ ರಷ್ಯಾನೋ ಹೇಳೋದು ಕಮ್ಯುನಿಸಮ್ ಅಲ್ಲ. ಕಮ್ಯುನಿಸಮ್ ಅಲ್ಲಿ ಎಷ್ಟರ ಮಟ್ಟಿಗಿದೆ ಅನ್ನೋದು ಬೇರೆ. ನೀವು ನಿಜವಾದ ಕಮ್ಯುನಿಸ್ಟರ್ ಆದರೆ ನೀವು ದೇಶೀಯತೆಯನ್ನು ಸಂಪೂರ್ಣವಾಗಿ ನಿರಾಕರಿಸೋಕ್ಕಾಗಲ್ಲ. ಚೀನಾ ಭಾರತಕ್ಕೆ ಕೊಡ್ತಿರೋ ತೊಂದರೆಯನ್ನು ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಯು ವಿಲ್ ಹ್ಯಾವ್ ಟು ಸ್ಪೀಕ್ ಔಟ್. ದೇಶೀಯತೆ, ದೇಶದ ಪ್ರಶ್ನೆ ಬಂದಾಗ ನೀವು ನಿಮ್ಮ ಸಿದ್ಧಾಂತಗಳನ್ನು ಮೀರಿ ಮಾತನಾಡಬೇಕಾಗತ್ತೆ. ದಟ್ ಈಸ್ ವಾಟ್ ಐ ಎಕ್ಸ್ಪೆಕ್ಟ್ ಫ್ರಮ್ ಅವರ್ ಲೆಫ್ಟ್ ಲೀನಿಯಂಟ್ ಪಾರ್ಟೀಸ್ ಆ್ಯಂಡ್ ಲೀಡರ್ಸ್. ಸೊ ಅದನ್ನು ನನಗೆ ಹೇಳಬೇಕು ಅಂತ ಅನ್ನಿಸ್ತು. ಚೀನಾ ಏನು ಭಾರತ ಜೊತೆ ಮಾಡಿದೆ, ಅಟ್ಲೀಸ್ಟ್ ಒಂದು ಖಂಡನಾರ್ಹ ಹೇಳಿಕೆಯನ್ನಾದರೂ ತಾವು ನೀಡಿ, ಅದನ್ನು ನಾನು ನಿಮ್ಮಿಂದ ನಿರೀಕ್ಷಿಸ್ತೀನಿ ಅಂತ ಇವತ್ತಿನ ಈ ಒಂದು ಮೀಡಿಯಾ ವಾಚನ ಮುಗಿಸ್ತಾ ಇದ್ದೀನಿ. ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.